ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ರೀಗೌರಿ. ಕೆಲವು ಜನರಿಗೆ ಸಡನ್ಲಿ ಹೊಟ್ಟೆ ನೋವು ಶುರುವಾಗ್ತದೆ, ಹೈಪರ್ ಆಸಿಡಿಟಿ ಇರ್ತದೆ, ಗ್ಯಾಸ್ಟ್ರೈಟಿಸ್ ಆಗ್ತಾ ಇರ್ತದೆ, ವಾಮಿಟಿಂಗ್ ಸೆನ್ಸೇಷನ್ ಬರ್ತಿರ್ತದೆ, ನಾಸಿಯಾ ಅಂತ ಹೇಳ್ತೇವಿ, ವಾಮಿಟೇ ಆಗ್ಬಿಡ್ತದೆ ಏನಾದ್ರು ತಿಂದ ತಕ್ಷಣ. ಸೊ ವಿಪರೀತವಾದಂತ ತ್ರಾಸ ಆಗ್ತಾ ಇರ್ತದೆ. ಅಂಥ ಪೇಷಂಟ್ಸ್ ಸ್ಕ್ಯಾನ್ ಮಾಡಿಸ್ಕೊಂಡಾಗ, ಡಾಕ್ಟರ್ಸ್ ಹತ್ರ ಹೋಗಿ ಸ್ಕ್ಯಾನ್ ಮಾಡಿಸ್ಕೊಂಡಾಗ ದಾರಿ ಇದೆಯಾ ಅಂತ ಪೇಷಂಟ್ಸ್ ವಿಚಾರ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಖಂಡಿತವಾಗ್ಲೂ ಇದ್ದಾವೆ ದಾರಿಗಳು. ಯಾವುದೇ ಸ್ಟೋನ್ಸ್ ಒಮ್ಮಿಂದೊಮ್ಮಲೆ ದೊಡ್ಡ ಸೈಜ್ ಆಗುವುದಿಲ್ಲ. ಸೊ ಇದಕ್ಕೆ ಟೈಮ್ ತಗೊಳ್ತದೆ. ಮೈಲ್ಡ್ ಟು ಮಾಡರೇಟ್ ಇದ್ದಾಗ ಸೈಜ್ ಅಂದ್ರೆ ಗಾಲ್ ಬ್ಲಾಡರ್ ಇರುವಂತಹ ಸ್ಟೋನ್ಸ್, ಸಣ್ಣ ಕಲ್ಲುಗಳು ಮೈಲ್ಡ್ ಟು ಮಾಡರೇಟ್ ಸೈಜ್ ಇದ್ದಾಗ ಆಯುರ್ವೇದದಲ್ಲಿ ಇದಕ್ಕೆ ಸರಿಯಾದಂತ ಚಿಕಿತ್ಸೆಯನ್ನ ನೀಡಿ ಯಾವುದೇ ರೀತಿಯ ಸರ್ಜರಿ ಇರಲಾರ್ದೆ ಆ ಸ್ಟೋನ್ಸ್ ಅನ್ನ ಡಿಸಾಲ್ವ್ ಮಾಡಬಹುದು ಮತ್ತು ಮಾಡ್ತಾ ಇದ್ದೀವಿ ಕೂಡ. ಅದೇ ಸ್ಟೋನ್ಸ್ ಮಾಡರೇಟ್ ಇಂದ ಬಿಗ್ ಸೈಜ್, ಲಾರ್ಜ್ ಸೈಜ್ ಇತ್ತು ಅಂತಂದ್ರೆ ಯಾವುದೇ ಸಿಸ್ಟಮ್ ಅಲ್ಲಾದ್ರೂ ಕೂಡ ಕೇವಲ ಔಷಧಿಯಿಂದ ಸಾಧ್ಯ ಇಲ್ಲ. ಆವಾಗ ಇದಕ್ಕೆ ಸರ್ಜಿಕಲ್ ಇಂಟರ್ವೆನ್ಷನ್ ಬೇಕೇ ಬೇಕಾಗ್ತದೆ, ಸರ್ಜರಿ ಮಾಡಲೇಬೇಕಾಗ್ತದೆ. ಹಾಗಾದ್ರೆ ಈ ಒಂದು ಗಾಲ್ ಬ್ಲಾಡರ್ ಸ್ಟೋನ್ಸ್ ಅನ್ನ ಆಯುರ್ವೇದದಲ್ಲಿ ಪಿತ್ತಾಶ್ಮರಿ ಅಂತ ಸ್ಟಡಿ ಮಾಡ್ತೀವಿ. ಇವು ಹೆಂಗ್ ಉತ್ಪತ್ತಿ ಆಗ್ತಾವು, ಇವು ಉತ್ಪತ್ತಿ ಆಗ್ಲಿಕ್ಕೆ ಕಾರಣ ಏನು, ಇವರಿಂದ ಏನೇನ್ ತ್ರಾಸ ಆಗ್ತದೆ, ಇದನ್ನ ಯಾವ ರೀತಿ ಟ್ರೀಟ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಡಿಟೇಲ್ ಆಗಿ ಹೇಳ್ತೀನಿ. ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ಲಿಕ್ಕತ್ತೀರಿ, ದಯವಿಟ್ಟು ಇದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ನಾನು ಈ ಮಾಡ್ತಾ ಈ ವಿಡಿಯೋವನ್ನ ನೀವು ಕೊನೆಯವರೆಗೂ ತಪ್ಪಿಸ್ಲಾರ್ದಂಗೆ, ಸ್ಕಿಪ್ ಮಾಡ್ಲಾರ್ದಂಗೆ ನೋಡ್ಕೊಳ್ರಿ ಮತ್ತು ಹೇಳಿರೋ ವಿಷಯವನ್ನ ಅಳವಡಿಸ್ಕೊಳ್ರಿ. ನಿಮ್ಮ ಫ್ರೆಂಡ್ಸ್ಗೆ ಇದನ್ನ ಶೇರ್ ಮಾಡ್ರಿ. ನಿಮಗ ಅನಿಸ್ತಾ ಇರುವಂತಹ ಒಪಿನಿಯನ್ಸ್ ಅನ್ನ ಕಮೆಂಟ್ ಅಲ್ಲಿ ಹಾಕ್ರಿ. ನಮ್ಮ ಆಸ್ಪತ್ರೆಯಲ್ಲಿ ನಾವು ಇಂಥ ರೋಗಿಗಳನ್ನ ಬಹಳ ಸಕ್ಸಸ್ಫುಲ್ ಆಗಿ ಟ್ರೀಟ್ ಮಾಡ್ತೀವಿ. ಮೇನ್ ಥಿಂಗ್ ಆ ಸೈಜ್ ಗಳನ್ನ ನೋಡ್ಕೊಂಡು. ಎಲ್ಲದರಲ್ಲೂ ನಾವು ಮಾಡ್ತೀವಿ ಅಂತ ಹೇಳೋದು ಯಾವ ಸಿಸ್ಟಮ್ನವರಿಗೂ ಒಪ್ಪುದಿಲ್ಲ. ನಮಗೆ ನಮ್ಮದೇ ಆದ ಲಿಮಿಟೇಷನ್ಸ್ ಇರ್ತಾವು, ಮತ್ತೊಂದು ಸಿಸ್ಟಮ್ಗೆ ಅದರದೇ ಆದಂತಹ ಲಿಮಿಟೇಷನ್ಸ್ ಇರ್ತಾವು. ನಮ್ಮ ಲಿಮಿಟೇಷನ್ಸ್ ಅಂಡರ್ ಬರುವಂತಹ ಕಂಡೀಷನ್ಸ್ ಗಳನ್ನ ನಾವು ಬಹಳ ಸಕ್ಸಸ್ಫುಲ್ ಆಗಿ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿವಿ. ಅಂತಹ ಕೇಸ್ಗಳಲ್ಲಿ ಒಂದು ಈ ಟೆಸ್ಟಿಮೋನಿಯನ್ನ ನೋಡ್ರಿ, ಆಮೇಲೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಮೇಡಮ್, ನನ್ನ ಹತ್ರ ನೀವು ಯಾವ ಸಮಸ್ಯೆ ಇಟ್ಕೊಂಡು ಬಂದಿದ್ರಿ, ಈಗ ಹೆಂಗಿದ್ದೀರಿ? ನಾನು ಫಸ್ಟ್ ಹೊಟ್ಟೆ ನೋವು ಬಂತು. ಹೊಟ್ಟೆ ನೋವು ಬಂದದಕ್ಕೆ ಅಲ್ಲಿ ಲೋಕಲ್ ತೋರಿಸಿದೆ. 2 ಟ್ಯಾಬ್ಲೆಟ್ ಕೊಟ್ಟಿದ್ರು, ಕಡಿಮೆ ಆಗಿಲ್ಲ ಅಂತ ಹೇಳಿ ನಾನು ಡೈಲಿ ನಿಮ್ ಕಡೆ ಕಸ್ಟಮರ್ ಅಂತಕೊಂಡು ಇಲ್ಲಿ ಬಂದಾಗ ಹೊಟ್ಟೆ ನೋವು ಸ್ಕ್ಯಾನ್ ಮಾಡ್ಸಂದ್ರೆ ಸ್ಕ್ಯಾನ್ ಮಾಡಿಸಿದೆ. ಸ್ಕ್ಯಾನ್ ಮಾಡಿಸಿದಾಗ ಕಲ್ಲಿದೆ ಅಂತ ಹೇಳಿದ್ರು. ಪಿತ್ತಕೋಶದಲ್ಲಿ ಕಲ್ಲು. ಪಿತ್ತಕೋಶದಲ್ಲಿ ಕಲ್ಲಿದ್ದದ್ದು, ಅದಕ್ಕೆ ಆಪರೇಷನ್ ಬೇಕು ಅಂತ ಕೆಲವು ಜನ ಬೇಡ ಅಂತ ಹೇಳಿ, ನಾನ್ ನಿಮ್ಮ ಸಲಹೆ ತಗೊಂಡು ನಾನು ಮುಂದೆ ಹೋಗ್ತೀನಿ ಅಂತಂದಾಗ ನೀವು ನನಗೊಂದು ಸಲಹೆ ಕೊಟ್ರಿ. ನಾನು ಕೊಡ್ತೀನಿ ನಿಮ್ಗೆ ಔಷಧ, ಅದು ಕೆಲವೆಲ್ಲ ಅವಾಯ್ಡ್ ಮಾಡ್ಬೇಕು, ನೀವು ಪತ್ತೆ ಮಾಡ್ಬೇಕು. ಹೆಂಗೆ ಕೊಡ್ತೇನೆ ಹಂಗಂಗೆ ನೀವು ಪತ್ತೆ ಮಾಡಿದ್ರೆ ನಿಮ್ದೆಲ್ಲ ಕಡಿಮೆ ಆಗ್ತದೆ ಅಂತ ನೀವು ಹೇಳಿದ್ರಿ. ಆಯ್ತಂದೆ. ಆ ರೀತಿ ನೀವು ನನಗೆ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ 3 ತರ ಕಷಾಯ ಟ್ಯಾಬ್ಲೆಟ್ 3 ತಿಂಗಳು 1 ವರ್ಷ ಚೇಂಜ್ ಮಾಡ್ತಾ ಕೊಟ್ರಿ. ನನಗೆಲ್ಲ ಕಂಪ್ಲೀಟ್ ಅಕ್ಕಿ, ಎಣ್ಣೆ, ಉದ್ದು ಇವೆಲ್ಲ ಬಂದ್ ಮಾಡಿ ಅದೆಲ್ಲ ಕೊಟ್ರಿ. ಆ ತರ ನಾನು ಮಾಡಿದ್ಮೇಲೆ ನನಗೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್. 9 ತಿಂಗಳು ತಗೊಂಡಾಗ ಆಮೇಲೆ ನನಗೆ ಅಕ್ಕಿ ಯೂಸ್ ಮಾಡ್ಲಿಕ್ಕೆ ಹೇಳಿದ್ರಿ ನೀವು. ಅಲ್ಲಿವರೆಗೂ ಅಕ್ಕಿ ಇದ್ದಿದ್ದಿಲ್ಲ, ಬೇಳೆ ಇದ್ದಿದ್ದಿಲ್ಲ. ಈಗ ಎಷ್ಟು ವರ್ಷ ಆಯ್ತು? ಈಗ 2019 ಬಂದಿತ್ತು ನನಗೆ. ಅಂದ್ರೆ 2025 ಹೆಚ್ಚು ಕಡಿಮೆ 6 ವರ್ಷ ಆಯ್ತು. ಈಗ ನಾವು ಯು ಆರ್ ಫೈನ್. ಅವಾಗ ಏನ್ ಹೊಟ್ಟೆ ನೋವು ಬಂತು, ನೀವ್ ಏನ್ ಸಿಂಪ್ಟಮ್ಸ್ ಕೇಳಿದ್ರಿ, ಹೊಟ್ಟೆ ನೋವಿಗೆ ಯಾವ ತರ ಇತ್ತು ನಿಮ್ಗ ಪಿತ್ತಕೋಶ ಕಲ್ಲಾಗುವಾಗ ಅಂತ ಕೇಳಿದ್ರಿ. ಆ ತರ ಸಿಂಪ್ಟಮ್ಸ್ ಇವತ್ತಿಗೂ ಇಲ್ಲ. ಆಮೇಲೆ ನೀವು ಸ್ಕ್ಯಾನ್ ಮಾಡ್ಸಂತಂದ್ರಿ, ಆದ್ರೆ ಕೋವಿಡ್ ಟೈಮ್ ನಲ್ಲಿ ಸ್ಕ್ಯಾನ್ ಮಾಡಿಸಿರೋಣ ಅಂತ ನೀವೇ ಟೆಸ್ಟ್ ಮಾಡಿದ್ರಿ. ಆಮೇಲೆ ನೀವು ಅಂದ್ರೆ ತಿನ್ಬಾರ್ದು ಅಂತ ಏನ್ ಹೇಳಿದ್ರಿ, ಅದೆಲ್ಲ ತಿಂದು ಟೆಸ್ಟ್ ಮಾಡಿದ್ರು ಕೂಡ ನನಗೆ ಯಾವುದೇ ಇಲ್ಲ. ಈಗ ಆರಾಮಿದ್ದೀನಿ, ಬಿಲ್ಕುಲ್ ಯಾವುದು ಟೋಟಲಿ ಫೈನ್ ಇದ್ದೇನೆ. ಸೊ ಯು ಆರ್ ಹ್ಯಾಪಿ ವಿತ್ ಮೈ ಟ್ರೀಟ್ಮೆಂಟ್? 100%. ಓಕೆ, ಥ್ಯಾಂಕ್ ಯು ಮೇಡಮ್. ಈಗ ನೀವು ಇವ್ರ ಮಾತು ಕೇಳಿದ್ರಲ್ಲ, ಇದನ್ನ ಕೇಳಿದ ತಕ್ಷಣ ಬಹಳಷ್ಟು ಜನ ತಲೆಯೊಳಗೆ ಏನ್ ಬರ್ತದಂದ್ರೆ, ನಮಗೂ ಗಾಲ್ ಬ್ಲಾಡರ್ ಸ್ಟೋನ್ಸ್ ಆಗಿತ್ತು. ಅವಾಗ ನಾವು ಹೋಗಿದ್ವಿ, ಆಯುರ್ವೇದಿಕ್ ಡಾಕ್ಟರ್ಸ್ ಕಡೆನೆ ಹೋಗಿದ್ವಿ, ಬಟ್ ನಮ್ಗೇನು ರಿಸಲ್ಟೇ ಬರಲಿಲ್ಲ. ಕೊನೆ ನಾವು ಸರ್ಜರಿ ಮಾಡಿಸ್ಕೋಬೇಕಾಯ್ತು. ಸರ್ಜರಿ ಮಾಡಿದಾಗ ಇಷ್ಟು ದೊಡ್ಡ ಕಲ್ಲಿತ್ತು ನಮ್ಮಲ್ಲಿ ಅಂತ ಹೇಳ್ತಾರೆ. ಅಂತ ಪೇಷಂಟ್ಸ್ ಮತ್ತು ಉಳಿದ ಜನರು ಅರ್ಥ ಮಾಡ್ಕೊಳ್ಬೇಕಾದಂತ ಕೆಲವು ಪಾಯಿಂಟ್ಸ್ ಏನು ಅಂದ್ರೆ, ಯಾವ ಹಂತದಲ್ಲಿ ನೀವು ಆಯುರ್ವೇದಿಕ್ ಸಿಸ್ಟಮ್ ಹತ್ರ ಬಂದಿದ್ರಿ, ಸೈಜ್ ಆಫ್ ದ ಸ್ಟೋನ್ಸ್ ಎಷ್ಟಿತ್ತು, ಅದು ಎಷ್ಟು ಮಲ್ಟಿಪಲ್ ಸ್ಟೋನ್ಸ್ ಇದ್ವು, ಮತ್ತು ನಿಮ್ಮ ಲಿವರ್ ಕಂಡೀಷನ್ ಇತ್ತು, ನಿಮ್ಮ ಲೈಫ್ ಸ್ಟೈಲ್ ಹೆಂಗಿರ್ತದೆ, ದಿನನಿತ್ಯ ನಿಮ್ದು ಯಾವ ರೀತಿಯಾಗಿ ಆಹಾರ ಪದ್ಧತಿ ಇರ್ತದೆ, ನಿಮ್ಮ ಏಜ್ ಎಷ್ಟು, ಇವೆಲ್ಲದರ ಜೊತೆಗೆ ನಿಮ್ಮನ್ನ ಟ್ರೀಟ್ ಮಾಡುವಂತ ಡಾಕ್ಟರ್ ಕ್ವಾಲಿಫೈಡ್ ಆಯುರ್ವೇದಿಕ್ ಫಿಸಿಷಿಯನ್ ಅದಾರೋ ಇಲ್ಲೋ, ಇವೆಲ್ಲ ಬಹಳ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಇವೆಲ್ಲವುಗಳು ಪ್ರತಿಯೊಂದು ಸಿಸ್ಟಮ್ಗೂ ತನ್ನದೇ ಆದ ಲಿಮಿಟೇಷನ್ಸ್ ಇರ್ತಾವು. ಕೆಲವೊಂದ್ಸರಿ ಮಿತಿಮೀರಿದ ಕಂಡೀಷನ್ ಅಲ್ಲಿ ನಾವು ಟ್ರೀಟ್ ಮಾಡ್ಲಿಕ್ಕೆ ಹೋದಾಗ ಸೊ ಅದು ಹೆಲ್ಪ್ ಆಗೋದಿಲ್ಲ. ಈಗ ಈ ಪಿತ್ತಾಶ್ಮರಿ ಅಂತ ನಾ ಹೇಳಿದೆ, ಅಂದ್ರೆ ಪಿತ್ತಾಶಯದಲ್ಲಿ ಆಗುವಂತ ಅಶ್ಮರಿ ಅಂತಂದ್ರೆ ಸ್ಟೋನ್ಸ್. ಇವು ಯಾಕೆ ಆಗ್ತಾವು ಅಂತಂದ್ರೆ, ಫಸ್ಟ್ ಆಫ್ ಆಲ್ ನಮ್ಮ ದೇಹದಲ್ಲಿ ಕಫ, ಪಿತ್ತ ಮತ್ತು ವಾತದೋಷ, ಅಂದ್ರೆ ವಾತ ಪಿತ್ತ ಕಫ ದೋಷಗಳು
ಇಂಬ್ಯಾಲೆನ್ಸ್ ಆದಾಗ, ಜೊತೆಗೆ ರಕ್ತಧಾತು ಇಂಬ್ಯಾಲೆನ್ಸ್ ಆದಾಗ ನಮ್ಮ ಪಿತ್ತಾಶಯದಲ್ಲಿ ಇರುವಂತಹ ಪಿತ್ತ ವಿಶೇಷನ್ ಆಗಿ ಅದು ಕಫ ಮತ್ತು ವಾತದ ಜೊತೆಗೆ ಸೇರ್ಕೊಂಡಾಗ ಅಲ್ಲಿ ಕ್ರಿಸ್ಟಲೈಸೇಷನ್ ಆಗ್ತದೆ ಅಂತ ಹೇಳ್ತೀವಿ. ಇದನ್ನೇ ನಾವೇನ್ ಹೇಳ್ಬೋದು ಅಂತಂದ್ರೆ ಬೈಲ್ ಕಂಪೋನೆಂಟ್ಸ್. ಬೈಲ್ ಅಂತಂದ್ರೆ ಪಿತ್ತ, ಅಚ್ಚ ಪಿತ್ತಕ್ಕೆನೆ ಬೈಲ್ ಅಂತ ಹೇಳುವಂಥದ್ದು. ಆ ಪಿತ್ತದಲ್ಲಿ ಕೆಲವೊಂದು ಕಾಂಪೋನೆಂಟ್ಸ್ ಇರ್ತಾವೆ. ಉದಾಹರಣೆಗೆ ಅಲ್ಲಿ ಬೈಲ್ ಸಾಲ್ಟ್ಸ್ ಇರಬೇಕು, ಲೆಸಿಥಿನ್ ಅಂತ ಇರಬೇಕು, ಮತ್ತು ಸರ್ಟನ್ ಕ್ವಾಂಟಿಟಿ ಆಫ್ ದಿ ಕೊಲೆಸ್ಟ್ರಾಲ್ ಎಲ್ಲ ಇರಬೇಕು. ಟೂ ಮಚ್ ಕೊಲೆಸ್ಟ್ರಾಲ್ ಆದಾಗ, ಬೈಲ್ನಲ್ಲಿ ಟೂ ಮಚ್ ಕೊಲೆಸ್ಟ್ರಾಲ್ ಆದಾಗ, ಅದು ಬೈಲ್ ಇರೋದಲ್ಲಿ ಗಾಲ್ ಬ್ಲಾಡರ್ನಲ್ಲಿ. ಬೈಲನ್ನ ಸಿಕ್ರಿಷನ್ ಮಾಡೋದು ಯಾವುದು? ಲಿವರ್ ಯಾವಾಗ್ಲೂ ಬೈಲನ್ನ, ಪಿತ್ತವನ್ನ ಪ್ರೊಡ್ಯೂಸ್ ಮಾಡ್ತದೆ. ಅಚ್ಚ ಪಿತ್ತ ಅಂತಂದ್ರೆ ಬೈಲ್, ಅದು ಸ್ಟೋರ್ ಆಗೋದು ಗಾಲ್ ಬ್ಲಾಡರ್ ಅಲ್ಲಿ ಸ್ಟೋರ್ ಆಗ್ತದೆ. ನಮ್ಮ ಆಹಾರ ಜೀರ್ಣ ಆಗ್ಬೇಕಾದ್ರೆ ಆ ಗಾಲ್ ಬ್ಲಾಡರ್ ಇಂದ ಅದು ನಮ್ಮ ಸಣ್ಣ ಕರುಳಿಗೆ ಅದು ಸಪ್ಲೈ ಆಗ್ತಾ ಇರ್ತದೆ. ಈ ನ್ಯಾಚುರಲ್ ಪ್ರೊಸೆಸ್ ಅಲ್ಲಿ ಗಾಲ್ ಬ್ಲಾಡರ್ ನಲ್ಲೇ ಸಿಕ್ಕಾಪಟ್ಟಿ ಕೊಲೆಸ್ಟ್ರಾಲ್ ಆಗ್ಬಿಡ್ತು ಅಂದ್ರೆ, ಒಂದ್ ವೇಳೆ ಡೆಪಾಸಿಷನ್ ಆಯ್ತು ಅಂದ್ರೆ ಅದು ಎಲ್ಲಿಂದ ಬರ್ತದೆ? ಅಗೇನ್ ನಮ್ಮ ಆಹಾರದಲ್ಲಿ ವಿಪರೀತವಾದಂತ ಕರ್ದ ಐಟಮ್ಸ್ ತಿನ್ನೋದು, ಸ್ಪೈಸಿ ಫುಡ್ಸ್ ತಿನ್ನೋದು, ಸ್ಟ್ರೀಟ್ ಫುಡ್ಸ್ ತಿನ್ನೋದು, ಎಕ್ಸಸೈಸೇ ಇರಂಗಿಲ್ಲ, ಅಥವಾ ಆಲ್ಕೋಹಾಲ್ ತಗೊಳ್ಳುವಂಥದ್ದು, ಸ್ಮೋಕಿಂಗ್ ಮಾಡ್ಕೊಳ್ಳುವಂಥದ್ದು, ಇವೆಲ್ಲ ಮಾಡಿದಾಗ ಟೂ ಮಚ್ ಆಫ್ ಕೊಲೆಸ್ಟ್ರಾಲ್ ನಮ್ಮ ಬೈಲ್ನಲ್ಲಿ, ಪಿತ್ತದಲ್ಲಿ, ಗಾಲ್ ಬ್ಲಾಡರ್ ನಲ್ಲಿ ಡೆಪಾಸಿಷನ್ ಆಗ್ತದೆ. ಅದನ್ನ ಆ ಪಿತ್ತದಲ್ಲಿ ಅಥವಾ ಬೈಲ್ನಲ್ಲಿರುವಂತಹ ಬೈಲ್ ಸಾಲ್ಟ್ಸ್ ಮತ್ತು ಲೆಸಿಥಿನ್ ಅನ್ನುವಂಥದ್ದು ಅದನ್ನ ಡಿಸಾಲ್ವ್ ಮಾಡದೆ ಹೋದ್ರೆ ಅದು ಅಲ್ಲಿ ಕ್ರಿಸ್ಟಲೈಸೇಷನ್ ಆಗ್ತದೆ. ಮತ್ತು ಸಮ್ ಟೈಮ್ಸ್ ಬಿಲಿರುಬಿನ್ ಹೈ ಪಿತ್ತ ಅಲ್ಲಿ ವಿಶೇಷನ್ ಆಗಿತ್ತು ಅಂತಂದ್ರೆ ಕೂಡ ಅಲ್ಲಿ ಕ್ರಿಸ್ಟಲೈಸೇಷನ್ ಆಗ್ತದೆ. ಓವರ್ ಅ ಟೈಮ್ ಅದೇನಾಗ್ತದೆ ಅಂದ್ರೆ ಕ್ಲಂಪ್ ಆಗ್ತದೆ. ಸಣ್ಣ ಗಂಟುಗಳು ಸ್ಟೋನ್ ಫಾರ್ಮೇಶನ್ ಆಗಿ ದೊಡ್ಡ ಆಗ್ಲಿಕ್ಕೆ ಶುರುವಾಗ್ತವೆ. ಇದು ಕೇವಲ 1 ಅಥವಾ 2 ದಿನದಲ್ಲಿ ಆಗುವ ಮಾತಲ್ಲ, ಇದು ಬಹಳ ಟೈಮ್ ತಗೋತದೆ. ಮೇನ್ ಥಿಂಗ್, ಇಟ್ಸ್ ಅ ಟೈಮ್ ಟೇಕಿಂಗ್ ಪ್ರಾಸೆಸ್. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಯಾವಾಗ ಪದೇ ಗ್ಯಾಸ್ಟ್ರೈಟಿಸ್ ಆಗ್ತಾ ಇರ್ತದೆ, ಪದೇ ವಾಮಿಟಿಂಗ್ ಸೆನ್ಸೇಷನ್ ಬರ್ತಿರ್ತದೆ, ಯಾವಾಗಾದ್ರೂ ಹೊಟ್ಟೆ ನೋವು ಬರ್ತಿರ್ತದೆ, ಮೋಷನ್ ಕ್ಲೀನ್ ಆಗ್ತಿರೋದಿಲ್ಲ, ಅಥವಾ ಸಡನ್ ಆಗಿ ಡಯರಿಯಾ ಆಗ್ತಿರ್ತದೆ, ಅಂದ್ರೆ ಲೂಸ್ ಮೋಷನ್ ಆಗ್ತಿರ್ತದೆ. ಅಂತ ಟೈಮಲ್ಲಿ ಪೇಷಂಟ್ಸ್ ಬಂದಾಗ ತಾವೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಆಸಿಡಿಟಿ ಆಗಿದ್ರೆ ಔಷಧಿ ಕೊಡ್ರಿ ಅಂತೇಳಿ. ನಾವೇನಾದ್ರೂ ಒಂದು ಇನ್ವೆಸ್ಟಿಗೇಷನ್ ಅಲ್ಟ್ರಾಸೋನೋಗ್ರಫಿ ಅಂತ ಹೇಳಿದ್ರು ಕೂಡ ಇವ್ರು ಹೋದ ತಕ್ಷಣ ಸ್ಕ್ಯಾನಿಂಗ್ ಹೇಳ್ತಾರೆ ಅಂತ ಹೇಳಿ ಡಾಕ್ಟರ್ಸಿಗೆನೆ, ಸಿಸ್ಟಮ್ ಯಾವ್ದಾದ್ರೂ ಇರ್ಬೋದು, ಆಯುರ್ವೇದ ಇರ್ಬೋದು, ಅಲೋಪತಿ ಇರ್ಬೋದು, ಬೇರೆ ಯಾವ್ದೇ ಇರ್ಬೋದು, ಡಾಕ್ಟರ್ಸಿಗೆನೆ ಕೆಟ್ಟ ಹೆಸರು ಕೊಟ್ಟು ಇನ್ವೆಸ್ಟಿಗೇಷನ್ಸ್ ಮಾಡಿಸ್ಕೊಡೋದಿಲ್ಲ. ಯಾವಾಗ ಟೂ ಮಚ್ ಸಮಸ್ಯೆಗಳು ಆಗ್ತಾವೋ, ಉಂಡದ ದಕ್ಕುದಿಲ್ಲ, ಎಲ್ಲ ವಾಮಿಟಿಂಗ್ ಆಗ್ಲಿಕ್ಕೆ ಶುರು ಆಗ್ತದೋ, ಆವಾಗ ಸ್ಕ್ಯಾನ್ ಮಾಡಿದಾಗ ಗೊತ್ತಾಗ್ತದೆ ತಪ್ಪು ಯಾರ್ದಿಲ್ಲಿ. ಅದಕ್ಕೆ ನೀವು ಸರಿಯಾದಂತಹ ಒಂದು ಕ್ವಾಲಿಫೈಡ್ ಡಾಕ್ಟರ್ಸ್ ಹತ್ರ ಹೋದಾಗ ಇನಿಷಿಯಲಿ ಸಿಂಪ್ಟಮ್ಸ್ ಅನ್ನ ನಾವು ನೋಡಿದ ತಕ್ಷಣ ನೀವು ಕೆಲವೊಂದು ಸರ್ಟನ್ ಇನ್ವೆಸ್ಟಿಗೇಷನ್ಸ್ ಅನ್ನ ಹೇಳ್ತೀವಿ. LFT ಅಂತ ಮಾಡಿಸ್ಬೇಕಾಗ್ತದೆ, ಅಂದ್ರೆ ಲಿವರ್ ಫಂಕ್ಷನ್ ಟೆಸ್ಟ್ ಅನ್ನ ಮಾಡಿಸ್ಕೋಬೇಕಾಗ್ತದೆ, ಅಲ್ಟ್ರಾಸೋನೋಗ್ರಫಿ ಮಾಡಿಸ್ಕೋಬೇಕಾಗ್ತದೆ. ಆವಾಗ ನಿಮ್ಮ ಗಾಲ್ ಬ್ಲಾಡರ್ ಪರಿಸ್ಥಿತಿ ಗೊತ್ತಾಗ್ಬಿಡ್ತದೆ. ಆವಾಗ ಸೈಜ್ ಬಹಳ ಚಿಕ್ಕವಿದ್ವು ಅಂದ್ರೆ ಎಲ್ಲ ಇದಕ್ಕೆ ಸರ್ಜರಿ ಬೇಕಾಗಿಲ್ಲ ಅಂತ ಒಬ್ಬ ಪ್ರಾಪರ್ ಕ್ವಾಲಿಫೈಡ್ ಆಯುರ್ವೇದಿಕ್ ಫಿಸಿಷಿಯನ್ಗೆ ಅನ್ಸಿದ್ರೆ ಆವಾಗ ನಾವು ಅಂಥವರಿಗೆ ಸರ್ಟನ್ ಪಥ್ಯಾಪಥ್ಯಗಳನ್ನ ಹೇಳ್ತೀವಿ. ಪಥ್ಯಾಪಥ್ಯ ಅಂದ್ರೆ ಏನು? ಪಥ್ಯ ಅಂದ್ರೆ ಯಾವುದನ್ನ ಆಹಾರ ಸೇವನೆ ಮಾಡಬೇಕು, ಯಾವ ನಿಮ್ಗೆ ಸ್ಟೋನ್ ಫಾರ್ಮೇಶನ್ ಆಗ್ಲಿಕ್ಕೆ, ಸ್ಟೋನ್ಸ್ ದೊಡ್ಡ ಆಗ್ಲಿಕ್ಕೆ ಬಿಡಂಗಿಲ್ಲ ಅಂತ ಆಹಾರವನ್ನ ನಾವು ಊಟ ಮಾಡ್ಲಿಕ್ಕೆ ಹೇಳ್ತೀವಿ. ಆಮೇಲೆ ಕೆಲವೊಂದು ವಿಹಾರಗಳನ್ನ ಹೇಳ್ತೀವಿ, ಯಾವ ರೀತಿ ಎಕ್ಸಸೈಸಸ್ ಮಾಡಬೇಕು, ಯಾವ ರೀತಿಯಾಗಿ ನೀವು ಬಾಡಿ ಡಿಟಾಕ್ಸಿಫಿಕೇಶನ್ ಮಾಡ್ಕೋಬೇಕು, ವಾಟರ್ ಇಂಟೇಕ್ ಹೆಂಗಿರ್ಬೇಕು ಅಂತ. ಅದ್ರ ಜೊತೆಗೆ ಒಳ್ಳೆ ಮೆಡಿಸಿನ್ಸ್ ಅನ್ನ ಕೊಡ್ತೀವಿ. ಅದು ಕೂಡ ನಿಮ್ಮ ಪ್ರಕೃತಿಗೆ ಅನುಸಾರವಾಗಿರ್ತದೆ. ಎಲ್ಲರಿಗೂ ಒಂದೇ ರೀತಿ ಮೆಡಿಸಿನ್ಸ್ ಇರುವುದಿಲ್ಲ. ಬಿಕಾಸ್ ನಿಮ್ಮಲ್ಲಿ ಯಾವ ರೀತಿಯಾಗಿ ದೂಷ್ಯಗಳು ಇರ್ತಾವೋ ಅದನ್ನ ನೋಡ್ಕೊಂಡು ನಾವು ಇನ್ವೆಸ್ಟಿಗೇಷನ್ಸ್ ಅನ್ನ ಬೇಸ್ ಆಗಿ ಇಟ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ಕೊಡ್ತೇವೆ. ಜೊತೆಗೆ ಶೋಧನೆ ಟ್ರೀಟ್ಮೆಂಟ್ ಅನ್ನ ಕೆಲವೊಂದು ಸಾರಿ ಮಾಡ್ಬೇಕಾಗ್ತದೆ. ಪಂಚಕರ್ಮ ಟ್ರೀಟ್ಮೆಂಟ್ ಮಾಡೋದ್ರಿಂದ, ಅದರಲ್ಲಿ ವಿರೇಚನ, ಬಸ್ತಿ ಅಂತ ಟ್ರೀಟ್ಮೆಂಟ್ ಗಳನ್ನ ಮಾಡೋದ್ರಿಂದ ನಾವು ದೂಷಿತ ವಾತವನ್ನ ತೆಗಿತೀವಿ ಮತ್ತು ದೂಷಿತ ಪಿತ್ತ ವಿರೇಚನವನ್ನ ಮಾಡೋದ್ರಿಂದ ನಾವು ಚಾನೆಲ್ಸ್ ಅನ್ನ ಕ್ಲಿಯರ್ ಮಾಡ್ತಾ ಹೋಗಿ ಚಿಕ್ಕ ಸ್ಟೋನ್ಸ್ ಇದ್ರೆ ಅದನ್ನ ಅರ್ಲಿ ಸ್ಟೇಜ್ ಅಲ್ಲಿ ನೀವು ಬಂದ್ರೆ ರಿಯಲಿ ವಿ ಕ್ಯಾನ್ ಗಿವ್ ಎಕ್ಸಲೆಂಟ್ ರಿಸಲ್ಟ್. ಸರ್ಜರಿಯನ್ನ 100% ನಾವು ತಪ್ಪಿಸಬಹುದು ಮತ್ತು ಈ ಗಾಲ್ ಬ್ಲಾಡರ್ ಸ್ಟೋನ್ಸ್ ರಿಕರೆಂಟ್ ಆಗ್ಲಾರ್ದಂಗೆ ಕೂಡ ನೋಡ್ಕೋಬಹುದು. ಆದ್ರೆ ಅದು ನೀವು ಬಿಟ್ಟು ದೊಡ್ಡ ಸ್ಟೋನ್ಸ್ ಆದಾಗ ಆಯುರ್ವೇದಿಕ್ ಡಾಕ್ಟರ್ಸ್ ಹತ್ರ ಬಂದು ನೀವು ಹೇಳಿದ ಎಲ್ಲಾ ಪಥ್ಯ ಮಾಡ್ತೀವಿ ಅಂದ್ರೆ ಅದು ಹೈಲಿ ಇಂಪಾಸಿಬಲ್. ನೀವು ಹೇಳಿದ ಎಲ್ಲಾ ಮೆಡಿಸಿನ್ಸ್ ತಗೊಳ್ತೀವಿ ಅಂದ್ರೂ ಕೂಡ ಹೈಲಿ ಇಂಪಾಸಿಬಲ್. ನಾಟ್ ಓನ್ಲಿ ಆಯುರ್ವೇದ, ಅಲೋಪತಿಕ್ ಡಾಕ್ಟರ್ಸ್ ಕೂಡ ಮೆಡಿಸಿನ್ಸ್ ಇಂದ ಏನೂ ಮಾಡ್ಲಿಕ್ಕೆ ಆಗುದಿಲ್ಲ, ಅವಾಗ ಸರ್ಜರಿನೇ ಮಾಡ್ಬೇಕಾಗ್ತದೆ. ಬಟ್ ನಾನು ಬೀಂಗ್ ಎನ್ ಆಯುರ್ವೇದಿಕ್ ಫಿಸಿಷಿಯನ್ ಹೇಳೋದೇನು ಅಂತಂದ್ರೆ, ಸರ್ಜರಿ ಅಂದ್ರೆ ನಾವಿಲ್ಲಿ ಟೋಟಲಿ ಬರೀ ಸ್ಟೋನ್ಸ್ ತೆಗಿಲಿಕ್ಕೆ ಆಗುದಿಲ್ಲ, ಗಾಲ್ ಬ್ಲಾಡರ್ನೇ ತೆಗಿಬೇಕಾಗ್ತದೆ. ಒಂದು ಅಂಗ, ದೇವರು ಕೊಟ್ಟಂತ ಒಂದು ಅಂಗವನ್ನ ನೀವು ರಿಮೂವ್ ಮಾಡ್ಕೊಳ್ಳುವಂತ ಪರಿಸ್ಥಿತಿಗೆ ಹೋಗ್ಬಾರ್ದು. ಅಂದ್ರೆ ಫಸ್ಟ್ ನಿಮ್ಮ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ಕೊಳ್ರಿ.
ಪಿತ್ತ ದೋಷ ವಿಶೇಷಣ ಆಗ್ಲಾರ್ದಂತೆ ನೀವು ಸ್ಟ್ರೆಸ್ ಲೆವೆಲ್ ಕಡಿಮೆ ಇರಬೇಕು, ಸ್ಪೈಸಿ ಥಿಂಗ್ಸ್ ಅನ್ನ ಕಡಿಮೆ ಮಾಡ್ಕೋಬೇಕು, ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು, ದೇಹದ ಆಕ್ಟಿವಿಟೀಸ್ ಕರೆಕ್ಟ್ ಆಗಿರುವಂದಿರಬೇಕು. ನೀವು ನೋಡಿರಿ, ಬೇಕಿದ್ರೆ ನೀವೇ ನೋಡ್ರಿ, ಇದಕ್ಕೆ ನಾವು ಡಾಕ್ಟರ್ಸ್ ಹೇಳುವಂತ ಅವಶ್ಯಕತೆ ಇಲ್ಲ, ಸ್ಟಾಟಿಸ್ಟಿಕ್ಸ್ ಹೇಳ್ತದ. ಸೋಷಿಯಲಿ ನೀವು ನೋಡ್ರಿ, ಯಾರ ಮನೆಯೊಳಗೆ ಪದೇ ಪದೇ ಬಜಿ, ಮಿರ್ಚಿ, ಅದು ಇದು ಪಾನಿಪುರಿ ಹೊರಗಡೆ ತಿನ್ನೋದು, ಸ್ಪೈಸಿ ಥಿಂಗ್ಸ್ ತಿಂತಿರ್ತಾರಲ್ಲ, ಅಂಥವರಿಗೆ ಈ ಗಾಲ್ ಬ್ಲಾಡರ್ ಸ್ಟೋನ್ಸ್ ಆಗ್ತಾವ. ಮತ್ತು ಟೂ ಮಚ್ ಸ್ಟ್ರೆಸ್ ಮಾಡ್ಕೊಳ್ಳುವಂಥವ್ರಿಗೆ, ಫಿಸಿಕಲ್ ಆಕ್ಟಿವಿಟೀಸ್ ಟೋಟಲಿ ನಿಲ್ಲಿರ್ತಾವ, ಅಂಥವರಿಗೇನೆ ಈ ಗಾಲ್ ಬ್ಲಾಡರ್ ಸ್ಟೋನ್ಸ್ ಆಗ್ತಾವು. ಅದಕ್ಕೋಸ್ಕರ ಸ್ವಲ್ಪ ಆಹಾರವನ್ನ ಸರಿಯಾಗಿ ಹೈ ಫೈಬರ್ ಕಂಟೆಂಟ್ ಇರುವಂತದ್ದು, ವೆಜಿಟೇಬಲ್ಸ್ ಅನ್ನ ಶುರು ಮಾಡ್ಕೊಡ್ರಿ, ವಾಟರ್ ಇಂಟೇಕ್ ಅನ್ನ ತಗೊಳ್ರಿ. ಮತ್ತು ಈ ಲಕ್ಷಣಗಳು ಯಾವುದೇ ರೀತಿಯ ನಾಸಿಯಾ ಅಂದ್ರೆ ವಾಮಿಟಿಂಗ್ ಸೆನ್ಸೇಷನ್ ಆಗಲಿ ಅಥವಾ ವಾಮಿಟ್ ಆಗುವಂಥದ್ದಾಗ್ಲಿ, ಮೈಕೈ ನೋವು ಬರುವಂತದ್ದು, ಪದೇ ಪದೇ ಗ್ಯಾಸ್ಟ್ರೈಟಿಸ್ ಆಯ್ತು, ಅಸಿಡಿಟಿ ಆಯ್ತು ಅಂದ ತಕ್ಷಣ ಯಾವುದೋ ಒಂದು ಆಂಟಾಸಿಡ್ ಅನ್ನ ತೆಗೆದುಕೊಂಡು ಕುತ್ಕೊಳ್ಳೋದು ರಿಸಲ್ಟ್ ಅಲ್ಲ. ರೂಟ್ ಕಾಸ್ ಟ್ರೀಟ್ಮೆಂಟ್ ಬಹಳ ಇಂಪಾರ್ಟೆಂಟ್. ಆಯುರ್ವೇದದಲ್ಲಿ ನಾವು ಲಿವರ್, ಗಾಲ್ ಬ್ಲಾಡರ್ ಎರಡನ್ನೂ ಕೂಡ ಸರಿಯಾಗಿ ಟ್ರೀಟ್ ಮಾಡ್ತೀವಿ. ಶೋಧನ ಮತ್ತು ಶಮನ ಚಿಕಿತ್ಸೆ ಮುಖಾಂತರ ಸರಿ ಮಾಡೋದ್ರಿಂದ ರಿಯಲಿ ಸ್ಮಾಲ್ ಟು ಮಾಡರೇಟ್ ಸೈಜ್, ಮೈಲ್ಡ್ ಟು ಮಾಡರೇಟ್ ಸೈಜ್ ಇರುವಂತ ಗಾಲ್ ಬ್ಲಾಡರ್ ಸ್ಟೋನ್ಸ್ ಅನ್ನ ಸೂಪರ್ಬ್ ಆಗಿ ನಾವು ಡಿಸಾಲ್ವ್ ಆಗೋ ತರ ಮಾಡಿ ಅವರ ಗಾಲ್ ಬ್ಲಾಡರ್ ಅನ್ನ ಸರ್ಜರಿಯಿಂದ ಬಚಾವ್ ಮಾಡಿ ಉಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ನೀವು ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಹಾಕಬಹುದು. ಶೋರ್ಲಿ ವಿ ಕ್ಯಾನ್ ಅಗೇನ್ ಟಾಕ್ ಅಬೌಟ್ ದಿಸ್ ಟಾಪಿಕ್.